ಹೌದು, ನೀನು ಇದಕ್ಕಿಂತ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದೀಯಾ ಅಥವಾ ಇದೇ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು? ಯಾಕ್ರಿ ಮೇಡಮರ ಹಿಂಗೆ ಕೇಳಾಕುಂತೀರಿ? ಅಲ್ಲ, ನಿಂಗೆ ಯಾವ ಕೆಲಸದ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ಅಂತ ಅನ್ಸಕೊಂತೈತಿ ನನಗೆ, ಅದಕ್ಕೆ ಕೇಳಿದೆ. ಅದು ಮೇಡಮರ ಸಣ್ಣ ಪುಟ್ಟ ಅವು ಇವು ಕೆಲಸ ಮಾಡ್ತಿದ್ದೀರಿ. ಈ ಥರ ಹೊಲ್ದನ ಕೆಲಸ ಮನೆ ಕೆಲಸ ಇದ ಮೊದಲೇ ಸಲ ನೋಡ್ರಿ. ಓ ಹೌದಾ, ಸರಿ ಸರಿ, ಇನ್ಮೇಲೆ ಕೆಲಸನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗು. ಇಲ್ಲಾಂದ್ರೆ ಮತ್ತೆ ಮನೆಯಾಗ ಕೆಲಸದಿಂದನೇ ತೆಗೆದು ಬಿಡ್ತಾರೆ ನೋಡಿ ನಮ್ಮ ಮನೇಲಿ. ಸ್ವಲ್ಪ ಚಂದನತನ ಕೆಲಸ ಮಾಡ್ಕೊಂಡು ಹೋಗೋದನ್ನು ಕಲಿ. ನನಗೆ ಹೆಂಗೆ ಬರ್ತೈತಿ ಕೆಲಸ ಮಾಡಕ್ಕೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಈಕಿ ಏನು ಮಾತಾಡಕೊಂತಾಳೆ ಈ ಹುಡುಗನ ಜೊತೆ? ಸೌಂದರ್ಯ, ಏನು ಮಮ್ಮಿ, ಏನು ಮಾಡಕೊಂತೀನಿ ಇಲ್ಲಿ? ಇವನ ಜೊತೆ ಎದಕ್ಕೆ ಮಾತಾಡ್ಕೊತ ನಿಂತಿದ್ದಿ ಇಲ್ಲಿ? ಏನು ಮಾತಾಡಕೊಂತಿದ್ದಿ? ಏನಿಲ್ಲ ಮಮ್ಮಿ, ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲಾಗಿದ್ದಲ್ಲ, ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡು ಹೋಗು. ಇಲ್ಲಾಂದ್ರೆ ನಮ್ಮ ಮನ್ಯಾಗ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ ನೋಡು ಅಂತ ಹೇಳಾಕೊಂತಿದ್ದೆ. ಸರಿ ಸರಿ, ಇವನಿಂದ ಒಂದು ಸ್ವಲ್ಪ ದೂರ ಇರೋದನ್ನು ಕಲಿ. ಅವನು ಮೊದಲು ಬಡವರಲ್ಲಿ ಇನ್ನೂ ಕೆಳ ಬಡವರು ಕೀಳು ಬಡವರು ಅಂತ ಏನಿರ್ತಾರಲ್ಲ, ಆ ಜಾತಿ ಸೇರಿದವನು ಅವನು. ಅವನ ಹತ್ರ ಏನೂ ಇಲ್ಲ. ನೀನು ಸ್ವಲ್ಪ ಹುಷಾರಾಗಿರು. ನೀನು ಅತಿಯಾಗಿ ಅವನನ್ನು ಮಾತಾಡ್ಸಕ್ಕೆ ಹೋಗೋದು, ಅತಿಯಾಗಿ ಕುಳು ಕುಳು ಅಂತ ಇರೋದು ಮಾಡಿದೆ ಅಂದ್ರೆ ಆಮೇಲೆ ಅವನು ನಿನ್ನನ್ನು ಎತ್ತಾಕೊಂಡು ಹೋಗಿದ್ದಾನೆ. ಅದಕ್ಕೆ ದಯವಿಟ್ಟು ಅವನಿಂದ ದೂರ ಇರೋದನ್ನು ಕಲಿ. ಏನು ಮಮ್ಮಿ, ನೀನು ಜೋಕ್ ಮಾಡ್ತಾಯಿದ್ದೀಯಾ? ಯಾಕೆ ಹಂಗೆ ಅನ್ನಕೊಂತಿದ್ದಿ ನೀನು? ಏನು ಮಮ್ಮಿ ನೀನು? ಅಲ್ಲ, ನಮ್ಮ ಅಂತಸ್ತೇನ ಇವನು ಅಂತಸ್ತೇನ? ಅಲ್ಲ, ನಾವ ಲೋ ಕ್ಲಾಸ್ ಅಂತ ಅಂದ್ಕೊಂಡ್ರೆ ಇವನು ನಮಗಿಂತ ಲೋ ಕ್ಲಾಸ್ ಅದಾನ. ಹೋಗಿ ಹೋಗಿ ಇವನ ಜೊತೆ ನೀನು ಕಂಪೇರ್ ಮಾಡಕ್ಕಂತೀಯಲ್ಲ ಮಮ್ಮಿ, ನೀನು ಒಳ್ಳೆ ಅದಿ ಬಿಡು. ಈಕಿ ಮುಖ ನೋಡಿದ್ರೆ 10 ಮೈಲಿ ದೂರ ಓಡೋಗ್ಬೇಕು ಆ ನಮ್ನಿ ಅದಳ. ಈಕಿ ಲೋ ಕ್ಲಾಸ್ ಹೈ ಕ್ಲಾಸ್ ಬಗ್ಗೆ ಮಾತಾಡಕೊಂತಾಳ. ಮಮ್ಮಿ, ನನ್ನ ಲೆವೆಲ್ ಏನಿದ್ರು ಹೈ ಲೆವೆಲ್, ಇಂಥ ಲೋ ಲೆವೆಲ್ಗೆಲ್ಲ ನಾನು ಇಳಿಯೋದಿಲ್ಲ. ನೀನೇನು ಚಿಂತೆ ಮಾಡೋದಕ್ಕೆ ಹೋಗಬೇಡ. ನೋಡಿದ್ದಿಲ್ಲ ಆ ನೇತ್ರ ಎಂಥ ದೊಡ್ಡ ಶ್ರೀಮಂತಿರೋ ಹುಡುಗನ ಹೆಂಗೆ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಆಗೋದ್ಲ ನೋಡು. ಅದಕ್ಕೆ ಈಗ ಹೆಂಗೋ ಮುಂದಿನ ತಿಂಗಳದಾಗ ಆ ಹುಡುಗ ಹೇಳಿತ್ತಲ್ಲ ಗೋರ್ಮೆಂಟ್ ನೌಕರಿ ಇರೋಣ, ಅವ್ನು ಹುಡುಗ ಬರ್ತೀನಂತಂದಾನೆ. ಹೆಂಗಾರ ಮಾಡಿ ಈ ಸಲ ಒಪ್ಕೊಂಡ್ಬಿಟ್ಟು ಆ ಹುಡುಗನ ಏನಾರ ಮದುವೆ ಆದೆ ಅಂದ್ರೆ ನಿನ್ನ ಲೈಫ್ ಸೆಟಲ್ ಆಗ್ಬಿಡ್ತೈತೆ ನೋಡು. ಹ್ಞೂ ಮಮ್ಮಿ, ಹೆಂಗೋ ಇನ್ನೂ 1 ತಿಂಗಳಿದೆ ಅಲ್ಲ, ಅಲ್ಲಿ ತನಕ ಸ್ಕಿನ್ ಗಿನ್ನೆಲ್ಲ ಮಸ್ತ್ ಕೇರ್ ಮಾಡ್ಕೊಂಡು ಇಷ್ಟತನಷ್ಟಿಗೆ ಮಸ್ತ್ ಸ್ಲಿಮ್ ಆ್ಯಂಡ್ ಫಿಟ್ ಆಗಿದ್ಬಿಡ್ತೀನಿ. ಆ ಹುಡುಗ ನನ್ನನ್ನು ನೋಡೋಷ್ಟಿಗೆ ಒಪ್ಕೊಂಡ್ಬಿಡ್ಬೇಕು, ಕಾವೇರಿನ ರಿಜೆಕ್ಟ್ ಮಾಡಿಬಿಡಕ್ಕೆ. ಹಂಗೆ ಆಗ್ತೀನಿ, ನೋಡ್ತೀರಿ. ಇನ್ಮೇಲೆ ಅದ್ರ ಕಡೆ ಲಕ್ಷ್ಯ ಕೊಡು. ಜಾಸ್ತಿ ಈ ಹುಡುಗನ ಜೊತೆ ಬೇರೆ ಹಾಕೋಬೇಡ. ನೋಡಿದ್ರೆ ನೋಡಲ್ಲ ಗೊತ್ತಾಕೈತಿ. ನೀನೇನು ನಿನ್ನ ತಲೆಯಾಗ ಏನೂ ಇರೋಂಗಿಲ್ಲ. ಆದ್ರೆ ಆ ಹುಡುಗನ ಸುಮ್ಮನೆ ನಿನ್ನನ್ನು ಮತ್ತು ನಿನ್ನ ಲಕ್ಷ್ಯ ಬೇರೆ ಕಡೆ ವಹಿಸಿ ಮತ್ತು ನಿನ್ನನ್ನು ಏನಾರು ಕ್ಯಾಚ್ ಹಾಕೋಣಂಥದ್ದು ಮಾಡ್ಕೊಂಡ ಅಂದ್ರೆ ಏನು ಮಾಡೋದು? ಅದಕ್ಕೆ ಇನ್ಮೇಲೆ ಅವನಿಂದ ದೂರ ಇರೋದನ್ನು ಕಲಿ. ಏನು? ಡೋಂಟ್ ವರಿ ಮಮ್ಮಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಏ ಹುಡುಗ. ಮೇಡಮರ ನನ್ನ ಹೆಸರು ಹುಡುಗ ಅಲ್ಲ ರೀ, ಆನಂದ್ ಅಂತ. ನೋಡಪ್ಪ, ಈ ಮನ್ಯಾಗ ನಿಂದು ಕೆಲಸ ಏನೈತಿ ಅದನ್ನಷ್ಟ ಮಾಡ್ಕೊಂಡು ಹೋಗು. ನನ್ನ ಮಗಳ ಮೇಲೆಲ್ಲ ಕಣ್ಣು ಹಾಕೋಬೇಡ ನೋಡು. ಈಗ ಹೇಳಾಕೊಂತೀನಿ, ನಿನ್ನ ಕೆಲಸದ ಕಡೆ ಅಷ್ಟೇ ಲಕ್ಷ್ಯ ಕೊಡು ನೀನು. ಮೇಡಮರ, ನಿಮ್ಮ ಮಗಳ ಮೇಲೆ ನಾನು ಯಾಕ್ರಿ ಕಣ್ಣು ಹಾಕಲಿ? ನಿಮ್ಮ ಮಗಳ ಬಂದು ನನ್ನನ್ನು ಏನದು ಮದುವೆಯಾಗು ಅಂತ ಅಂದ್ರೂ ನಾನಂತೂ ಆಗೋದಿಲ್ಲ. ಆಮೇಲೆ ನಾನು ಮಲ್ಕೊಂಡ್ರೆ ಅಂದ್ರೆ ಕನಸನ್ನ ಕೂಡ ನಿಮ್ಮ ಮಗಳ ಮುಖನ ನಾನು ನೆನೆಸ್ಕೊಳ್ಳೋದಿಲ್ಲ. ದಯವಿಟ್ಟು ತಾವು ಏನೇನೇನೇನೋ ಊಹೆ ಮಾಡಿಕೊಂಡು ಏನೇನೇನೇನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಸರಿನಾ? ನಿಮಗೂ ನಿಮ್ಮ ಮಗಳಿಗೂ ಒಂದು ದೊಡ್ಡ ನಮಸ್ಕಾರ. ಯಾರು ನೋಡಕ್ಕೆ ಬಂದಂದ್ರೆ ಈಕಿ ಕಣ್ಣು ನೋಡಿನ ಓಡೋಗ್ಬಿಡ್ಬೇಕು, ಹಂಗದಾವು. ಮತ್ತು ನನ್ನ ಬಗ್ಗೆ ನಾವು ಮಾತಾಡಕ್ಕೆ ಬರ್ತಾರೆ. ನೋಡಿದ್ಯಾ ಮಮ್ಮಿ ಎಷ್ಟು ಸೊಕ್ಕು ಅವನಿಗಂತಂದು? ನೋಡ್ತೀರಿ ಅವ್ನ ಸೊಕ್ಕನ್ನ ಹೆಂಗೆ ಮುರಿತೀನಿ ಅಂತಂದು. ಭಾಳ ಸೊಕ್ಕೈತಿ. ಮೆರೀಲಿ ಇನ್ನು 2 ದಿನದಾಗ ಈ ಮನೆಯಿಂದ ಒದ್ದು ಓಡಿಸ್ತೀನಿ, ಅವಾಗ ಗೊತ್ತಾಕೈತಿ. ನೀನು ಅವನ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈ ಹೆಂಗೋ ಮುಂದಿನ ತಿಂಗಳದಾಗ ನಿನ್ನ ನೋಡಕ್ಕೆ ಬರ್ತೀನಿ ಅಂತಂದ್ರಲ್ಲ, ಅದ್ರ ಕಡೆ ತಲೆ ಕೆಡ್ಸ್ಕೊ. ಏನು? ಸರಿ ಆಯಿತು ಮಮ್ಮಿ, ನಡಿ ರೂಮ್ನಾಗ ನಡಿ. ಈ ಹುಡುಗಂದು ಕೊಬ್ಬೆ ಯಾಕೆ ಭಾಳ ಜಾಸ್ತಿ ಇದ್ದಂಗೆ ಐತಿ. ತಿನ್ನಕ್ಕೆ ಗತಿ ಇಲ್ಲ ಅಂದ್ರೂ ಅಷ್ಟು ಹೊತ್ತು ದಿಮಾಕಿಗೇನು ಕಮ್ಮಿ ಇಲ್ಲ. ನೋಡ್ತಿರೋ ನೀನು ಈ ವಾರದಾಗ ಹೆಂಗೆ ಒದ್ದು ಓಡಿಸ್ತೀನಿ ಮನೆಯಿಂದ ಅಂತಂದು. ಮೇಡಮರ ಏನು ಮಾಡಕ್ಕಂತೀರಿ? ಅಲ್ಲಿ ಕೆಳಗಡೆ ಏನೋ ನೋಡಕ್ಕಂತೀರಿ? ಓ ಆನಂದನ, ಬಾ ಆನಂದ. ಏನಿಲ್ಲ, ಇಲ್ಲಿ ನೀರು ಹಾಕಿ ಭಾಳ ದಿನ ಆದಂಗೆ ಆಗೈತಿ, ಪಾಚಿ ಕಟ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನೀರನ್ನು ಚೇಂಜ್ ಮಾಡ್ಬೇಕಾ, ಹೆಂಗೆ ಚೇಂಜ್ ಮಾಡೋದು ಏನು ಅಂತಂದು ಯೋಚನೆ ಮಾಡ್ಕೊತ ನಿಂತಿದ್ದೆ ನೋಡು. ಅಯ್ಯೋ ಮೇಡಮರ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ? ನಾನು ಅದಿನಲ್ಲ, ಆ ನೀರನ್ನೆಲ್ಲ ಚೆಲ್ಲಿ ಹೊಸ ನೀರನ್ನು ಅದರಲ್ಲಿ ಸೇರಿಸ್ತೀನಿ ಅಂತ ತಗೋರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಇದನ್ನೆಲ್ಲ ಫುಲ್ಲು ಸ್ವಚ್ಛ ಮಾಡೋ ಜವಾಬ್ದಾರಿ ನಂದು. ನೀನು ಮಾಡ್ತೀಯಾ?
ಹಂಗಂದ್ರೆ ಹುಷಾರು ನೋಡ, ಯಾಕಂದ್ರೆ ಅಲ್ಲಿ ಹೂವಿನ ಗಿಡ ಎಲ್ಲ ಅದಾವು, ಮತ್ತು ಅವೆಲ್ಲ ಹಾಳಾಗಬಾರ್ದು. ಯಾಕ್ರಿ ಮೇಡಮರ, ಹೂವಿನ ಗಿಡ ಅಂದ್ರೆ ನಿಮ್ಗೆ ಭಾಳ ಇಷ್ಟ ಅನ್ರಿ? ಹ್ಞೂನಪ್ಪ. ಅಯ್ಯೋ ಆ ಹೂವಿನ ಗಿಡ ಅದ್ರಾಗೆಲ್ಲ ಬೆಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿನ ಗೊತ್ತಾನೆ ನಾನು. ಅದಕ್ಕೆ ಅದರ ನೀರು ಚೇಂಜ್ ಮಾಡೋಕೆ ನನಗೆ ಭಯ. ಎಲ್ಲಿ ಏನಾರ ಮತ್ತು ಗಿಡ ಏನಾರು ಡ್ಯಾಮೇಜ್ ಆಕ್ಕವು ಏನು ಅಂತಂದು ಭಯ ನನಗೆ. ಅದಕ್ಕೆ ಯೋಚನೆ ಮಾಡ್ಕೊಂತ ನಿಂತಿದ್ದೆ. ಅಯ್ಯೋ, ಅದ್ರ ಬಗ್ಗೆ ನೀವೆಲ್ಲ ಏನೂ ತಲೆ ಕೆಡ್ಸ್ಕೊಬೇಡ್ರಿ, ಅದನ್ನೆಲ್ಲ ನಾನು ನೋಡ್ಕೋತೀನಂತ. ಒಂದು ಗಿಡನೂ ಡ್ಯಾಮೇಜ್ ಆಗ್ಲಾರ್ದಂಗೆ ಕ್ಲೀನ್ ಮಾಡ್ತೀನಂತ ನಾನು. ಅಷ್ಟು ಮಾಡಿಬಿಡಪ್ಪ, ಪುಣ್ಯ ಬರ್ತೈತೆ ನಿನಗೆ. ಅಯ್ಯೋ, ಅದಕ್ಕೆ ಯಾಕ್ರಿ ಹಂಗಂತೀರಿ ಮೇಡಮರ, ಅದೆಲ್ಲ ನನ್ನ ಕೆಲಸ ರೀ. ಅಯ್ಯ, ನೀನೇನಪ್ಪ ನೀನು ಮೇಡಮರ ಅಂತ ಅನ್ಕೊಂಡು. ಹಂಗೆಲ್ಲ ಅನ್ಬೇಡಪ್ಪ ನೀನು, ಮೇಡಮರ ಗಿಡಮರ ಅಂತ ನಂಗೆ ಹಂಗೆಲ್ಲ ಅನ್ಸ್ಕೊಂಡಂಗೆ ಅನ್ಸೋದಿಲ್ಲಪ್ಪ. ಹೌದಾ ರೀ? ಹಂಗಂದ್ರೆ ನಾನು ನಿಮಗೆ ಮತ್ತೆ ಏನಂತ ಕರಿಬೇಕು? ಹೆಂಗೋ ನಮ್ಮ ಕಾವೇರಿ ಎಲ್ಲ ಚಿಕ್ಕಿ ಅಂತ ಕರೀತಾ ನಂಗೆ, ನೀನು ಚಿಕ್ಕಿ ಅಂತಲೇ ಕರೆದ್ಬಿಡು. ಇವ್ರನ್ನ ಏನಾರ ನಾ ಚಿಕ್ಕಿ ಅಂತ ಕರೆದೆ ಅಂದ್ರೆ ಕಾವೇರಿನ ತಂಗಿ ಅನ್ಬೇಕಾಗುತ್ತೆ. ಅಯ್ಯೋ, ಬ್ಯಾಡ್ರಿ, ನಂಗೆ ಹಂಗೆಲ್ಲ ಕರಿಯಂಗೆ ಅನ್ಸಂಗಿಲ್ಲ ರೀ. ನೀವೇನೋ ಅನ್ಕೊನಿಲ್ಲ ಅಂದ್ರೆ ನಾನು ನಿಮ್ಮನ್ನು ಅತ್ಯಾರ ಅಂತ ಕರಿಲ್ಲ. ನಮ್ಮ ಮನ್ಯಾಗ ನಮ್ಮ ಅಪ್ಪನ ತಂಗಿನೂ ಸೇಮ್ ಡಿಟ್ಟೋ ನಿಮ್ಮಂಗ ಅದಾಳ ನೋಡ್ರಿ, ಅದಕ್ಕೆ ನಿಮ್ಮನ್ನು ಅತ್ಯಾರ ಅಂತ ಕರಿಲ್ಲ. ಅಯ್ಯಯ್ಯೋ, ನಾನೇನಾದರೂ ತಪ್ಪು ಮಾತಾಡ್ಬಿಟ್ನಾ? ಛೇ, ಸುಮ್ಮನೆ ಇರೋದಿಲ್ಲ ನಾನು. ಏನಾದರೂ ಮಾಡೋಕ್ಕೋಗಿ ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ನಾನು ನಿಮ್ಗೆ ಹಂಗೆ ಕರೆಯೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನೇನು ಒತ್ತಾಯ ಮಾಡೋಂಗಿಲ್ಲ. ನೀವೇನಂತೀರಿ ಅದನ್ನ ಕರಿತೀನಿ ಅಂತ, ಬೇಕಾದ್ರೆ ನಾನು ಮೇಡಮರ ಅಂತಾನೆ ಕರಿತೀನಿ ಅಂತ ತಗೋರಿ. ಹಾಂ, ಪರವಾಗಿಲ್ಲ, ಹಂಗೆ ಕರಿ. ನಿನಗೆ ಹೆಂಗೆ ಕರಿಬೇಕಂತ ಅನಿಸ್ತೈತಿ ಹಂಗೆ ಕರಿ, ನಡೀತೈತಿ. ಅಯ್ಯೋ, ಎಷ್ಟು ಒಳ್ಳೆಯರದಿರಿ ಅತ್ಯಾರ ನೀವು. ಭಾಳ ಅಂದ್ರೆ ಭಾಳ ಒಳ್ಳೆಯರದಿರಿ ನೋಡ್ರಿ. ಭಾಳ ದೊಡ್ಡ ಮನಸ್ಸು ಬಿಡ್ರಿ ನಿಮ್ಮದು. ಇರಲಿ ಬೇಡಪ್ಪ, ಅದು ಎಷ್ಟು ಹೊಗಳ್ತಿದ್ದಿ. ಅತ್ಯಾರ, ನಿಜ ಹೇಳ್ಬೇಕಂದ್ರೆ ನಿಮಗೆ ಮದುವೆ ಆಗೈತಿ ಅಂತಂದ್ರೆ ನಂಬಕ್ಕಾಗಲ್ಲ. ಅದ್ರಾಗ ನಿಮಗೇನಾದರೂ ಮಕ್ಕಳದಾವು, ಒಬ್ಬನ ಮಗ ಅದಾನ, ಅದಷ್ಟು ದೊಡ್ಡ ಮಗ ಅಂತಂದ್ರೆ ಯಾರೂ ನಂಬೋದೇ ಇಲ್ಲ ನೋಡ್ರಿ. ಇನ್ನೂ ಒಳ್ಳೆ ಹೀರೋಯಿನ್ ಇದ್ದಂಗೆ ಅದಿರಿ. ಅಷ್ಟು ಚಂದ ಅದಿರಿ ನೋಡ್ರಿ ಈ ಮನ್ಯಾಗ ನೀವು. ಇನ್ನೂ ಹೆಂಗಾಗಿ ಕಾಣಿಸ್ತೀರಿ ನೋಡ್ರಿ. ಮದುವೆ ಆಗೈತಂದ್ರೂ ನಮ್ಮಂಗಿಲ್ಲ ನೋಡ್ರಿ ಯಾರು. ಹೋಗಪ್ಪ, ಎಷ್ಟು ಹೊಗಳ್ತಿದ್ದಿ. ಅಷ್ಟು ಚಂದ ಕಾಣಿಸ್ತೀನ ನಾನು? ಹ್ಞೂ ರೀ ಅತ್ತರ, ನಾನು ಯಾಕೆ ಸುಳ್ಳು ಹೇಳಿ? ನೋಡ್ರಿ ಅಲ್ಲಿ ಈಗಲೂ ನೀವೇನಾರ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಏನಾರ ಹಾಕೊಂಡ್ರಿ ಅಂದ್ರೆ ಒಳ್ಳೆ ಹೀರೋಯಿನ್ ಕಂಡಂಗೆ ಕಾಣಿಸ್ತೀರಿ, ಗೊತ್ತನ? ಹೌದಾ, ಹಂಗಂತೀಯ? ಹ್ಞೂ ರೀ ಅತ್ತೆ, ನಾನು ಯಾಕೆ ಸುಳ್ಳು ಹೇಳಲಿ? ನೀವೇ ಹೇಳ್ರಿ. ಈ ಮನ್ಯಾಗ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗಿಂತ ಭಾಳ ಚಂದ ಇರೋದಂದ್ರೆ ನೀವೇ ನೋಡ್ರಿ. ನಿಜ ಹೇಳ್ಬೇಕಂದ್ರೆ ಅವರು ಸೌಂದರ್ಯ ಅಂತದಲ್ಲ, ಆ ಸೌಂದರ್ಯನೂ ನಿಮ್ಮನ್ನು ನಿಂದ್ರಿಸ್ಬಿಟ್ರೆ ನೀವೇ ಸಣ್ಣರು, ಅವರ ದೊಡ್ಡವರು ಅಂತ ಅನಿಸ್ಬಿಡ್ತೈತೆ ನೋಡ್ರಿ. ಅಷ್ಟು ಚಂದದಿರಿ ನೋಡ್ರಿ ನೀವು. ಅಯ್ಯೋ, ಸಾಕು ಬಿಡಪ್ಪ, ಎಷ್ಟು ಹೊಗಳ್ತಿದ್ದಿ, ನನಗೆ ನಾಚಿಕೆ ಆಕೈತಿ. ಸಾಕು. ಅಯ್ಯೋ, ನಿಜವಾಗ್ಲೂ ರೀ ಅತ್ತರ, ನಾನು ಯಾಕ್ರಿ ನಿಮಗೆ ಸುಳ್ಳು ಹೇಳಲಿ? ನಿಜಾನ ಹೇಳಾಕೊಂತೀನಿ. ಹೋಗಪ್ಪ, ನನಗೆ ಒಂಥರ ನಾಚಿಕೆ ಅನ್ಸಾಕಂತೈತಿ. ನೀನು ಇದಿಷ್ಟು ಸ್ವಚ್ಛ ಮಾಡಿಬಿಡ, ನಾನು ಆಮೇಲೆ ಬರ್ತೀನಿ. ಅತ್ಯಾರ, ಲಾಸ್ಟ್ ಮಾತು. ಏನಪ್ಪ? ನೀವು ಈಗಲೂ ಯಾವುದರ ಮೂವಿಗೆ ಹೋಗಿ ಆ್ಯಕ್ಟಿಂಗ್ ಮಾಡ್ತೀರಿ ಅಂತ ಅಂದ್ರೆ ನಿಮ್ಮನ್ನು ಹೀರೋಯಿನಿಯಾಗಿನ ಸೇರಿಸ್ಕೊಂಡ್ಬಿಡ್ತಾರೆ ನೋಡ್ರಿ. ಅಷ್ಟು ಚಂದ ಕಾಣಿಸ್ತೀರಿ ನೀವು. ಛೇ, ಹೋಗಪ್ಪ, ಎಷ್ಟು ಹೊಗಳ್ತಿದ್ದಿ ನೀನು. ನನಗಂತೂ ನಾಚಿಕೆನೇ ಆಗ್ಬಿಡ್ತೈತಪ್ಪ. ಅಂತೂ ಇಂತೂ ಒಬ್ಬ ಅತ್ಯಾರನ್ನ ನಾನು ಪರ ಮಾಡಿಕೊಂಡೆ. ಇನ್ನೂ ಎಷ್ಟು ಜನ? ಇನ್ನೂ 3 ಜನ ಅತ್ಯಾರನ್ನ ನನ್ನ ಕಡೆ ಮಾಡ್ಕೋಬೇಕು. ಹೆಂಗಾದರೂ ಮಾಡಿ ಈ ಮನೆಯಲ್ಲಿರೋ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟೆ ಅಂತಂದ್ರೆ ಆಮೇಲೆ ನಮ್ಮ ಹುಡುಗಿ ಮನಸ್ಸನ್ನು ಆರಾಮಾಗಿ ಗೆಲ್ಬೋದು. ನೆಕ್ಸ್ಟ್ ಯಾರಂದ್ರೆ ನಂಗೆ ಅನ್ಸಿದ ಮಟ್ಟಿಗೆ ಈ ಮನೆಯಲ್ಲಿರೋ ಎಲ್ಲರೂ ಒಳ್ಳೆಯವರ. ಈಗೇನು ಮಾತಾಡಿದ್ರಲ್ಲ ಅವರಿಬ್ಬರು, ಅವ್ರ ಹೆಸರು ಏನೋ ಇದೆಲ್ಲ, ಸೌಂದರ್ಯ ಆ್ಯಂಡ್ ಅವರು ಮಮ್ಮಿ, ಅವರಿಬ್ಬರಷ್ಟೇ ಒಂದು ಸ್ವಲ್ಪ ವಿಚಿತ್ರ ಅಂತ ಅನ್ಸಕೊಂತಾರೆ ಈ ಮನ್ಯಾಗ. ಅವರಿಬ್ಬರನ್ನು ಬಿಟ್ರೆ ಆಮೇಲೆ ಅವರು ಯಾರು, ಸೌಂದರ್ಯ ಅವ್ರ ಡ್ಯಾಡಿ, ಆ ಫ್ಯಾಮಿಲಿ ಬಿಟ್ಟುಬಿಟ್ರೆ ಮಿಕ್ಕಿದವರೆಲ್ಲನೂ ಒಳ್ಳೆಯವರ ಅದ. ಅಯ್ಯೋ, ನಮ್ಮ ಹುಡುಗಿ ಎಲ್ಲಿದ್ದಾಳಪ್ಪ? ಎಷ್ಟೊತ್ತಾಯಿತು ನೋಡೇ ಇಲ್ಲ. ಮೊದಲು ಹೋಗಿ ನಮ್ಮ ಹುಡುಗಿನ ನೋಡಬೇಕು. ಆವಾಗಲೇ ಒಂಥರ ಸಮಾಧಾನ ಆಗೋದು.